ವಾಯ್ಸ್ ಇದೆ ಇಲ್ವಾ? ಜೋರಾಗಿ ಮತ್ತೆ. ಇಂಡಿಪೆಂಡೆನ್ಸ್ ಡೇ ಇದು. ಭಾರತ್ ಮಾತಾ ಕಿ. ಆಕಾಶಕ್ಕೆ ಮುಟ್ಬೇಕು. ಭಾರತ್ ಮಾತಾ ಕಿ. ಇನ್ನ ಜೋರು. ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ನಮನಗಳು ಹಾಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾಯಿತು. ಈ 78 ವರ್ಷಗಳಲ್ಲಿ ಭಾರತ ಅತ್ಯಮೂಲ್ಯ ಸಾಧನೆಗಳನ್ನು ಮಾಡಿದೆ. ಸೊ ಈ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಿದ್ದು ಹಲವಾರು ಗಣ್ಯರು ಹೋರಾಟ ಮಾಡಿ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಸೊ ಅವುಗಳಲ್ಲಿ ಹಲವಾರು ಹೆಸರುಗಳು ಬರ್ತವೆ ನಮಗೆ. ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಇನ್ನು ಉಳ್ಕಿದೆಲ್ಲ ಬರ್ತಾರೆ. ಯಾಕೆ ಜಗತ್ತಿನ ಕಣ್ಣಿಗೆ ಭಾರತ ಎಂದ್ರೇನು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ನಾವು ಹೇಳ್ಕೊಬೋದು ನಾವು ಶ್ರೇಷ್ಠರು ಅಂತಂದೇಳಿ, ಆದರೆ ಜಗತ್ತು ನಮ್ಮ ಬಗ್ಗೆ ಏನು ಹೇಳುತ್ತೆ ಅದು ಮುಖ್ಯ ಆಗುತ್ತಲ್ವಾ? ಹೌದಾ ಇಲ್ವೋ? ಅದೇ ರೀತಿ ಜಗತ್ತಿಗೆ ಭಾರತ ಎಂದರೆ ಬೆಳಕು ಅಂತ ಹೇಳ್ಬೋದು ನಾವು. ಯಾಕಂದರೆ ಬೇರೆ ದೇಶಗಳು ಕತ್ತಲಲ್ಲಿ ಕಳೆದು ಹೋದಾಗ ಭಾರತ ಇಲ್ಲಿ ಸ್ಕ್ರಿಪ್ಟ್ಸ್ ಇರ್ಬೋದು, ರಾಮಾಯಣ ಮಹಾಭಾರತದ ಬಗ್ಗೆ ಚರ್ಚೆ ಆಗ್ತಿತ್ತು. ಆರ್ಯಭಟ ಝೀರೋವನ್ನು ಕೊಟ್ಟರು ಮ್ಯಾಥಮೆಟಿಕ್ಸಿಗೆ. ಈಗ ಮಾಡರ್ನ್ ಮ್ಯಾಥಮೆಟಿಕ್ಸ್ ಏನಿದೆಲ್ಲ, ಕ್ಯಾಲ್ಕುಲಸ್, ಇಂಟಿಗ್ರೇಷನ್ ಇವೆಲ್ಲ ನಾವು ಹೇಳ್ತೀವಿ. ಬಟ್ ಇಫ್ ದೇರ್ ವಾಸ್ ನೋ ನಂಬರ್ ಕಾಲ್ಡ್ ಝೀರೋ, ವಾಟ್ ಯು ಡೂ ಇನ್ ಮಾಡರ್ನ್ ಮ್ಯಾಥಮೆಟಿಕ್ಸ್? ಅಂದರೆ ಮಾಡರ್ನ್ ಮ್ಯಾಥಮೆಟಿಕ್ಸಲ್ಲಿ ಝೀರೋ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಅಂದರೆ ಮಾಡರ್ನ್ ಮ್ಯಾಥಮೆಟಿಕ್ಸ್ ಝೀರೋ ಅನ್ನೋದು ಒಂದು ಬೆಡ್ ರಾಕ್ ರೀತಿ. ಅದನ್ನು ಕೊಟ್ಟಿದ್ದು ಇಂಡಿಯಾ, ನಮ್ಮ ಇಂಡಿಯಾ. ಅದನ್ನು ಕಂಡುಹಿಡಿದಿದ್ದು ಆರ್ಯಭಟ. ಅದರದ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಕೊಟ್ಟಿದ್ದು ಬ್ರಹ್ಮಗುಪ್ತ. ಅದು ಭಾರತದ ಒಂದು ಅಚೀವ್ಮೆಂಟ್, ಏನ್ಷಿಯಂಟ್ ಇಂಡಿಯಾ. ಇವನ್ನೆಲ್ಲ ನಾವು ಮರ್ತೋಗ್ಬಿಟ್ಟಿದ್ದೀವಿ. ಈಗ ಹೊಸ ಸಾಧನೆಗಳನ್ನು ಹೇಳ್ತೀವಿ ಭಾರತದ್ದು, ಆದರೆ ನಮ್ಮ ಪುರಾತನ ಭಾರತ ಏನು ಸಾಧನೆ ಮಾಡಿದ್ದನ್ನು ಮರ್ತೋಗ್ಬಿಡ್ತೀವಿ. ಯಾವ ದೇಶ ತನ್ನ ಲೀಡರ್ಸ್, ತನ್ನ ಒಂದು ದೇಶದ ನೇತೃತ್ವವನ್ನು ಯಾರು ವಹಿಸಿದ್ರೋ ಅವ್ರನ್ನ ಮತ್ತು ತನ್ನ ಒಂದು ಐಡಿಯಾಲಜಿ, ತನ್ನ ಒಂದು ದೇಶದ ಸತ್ವವನ್ನು ಮರೆಯುತ್ತೋ ಆ ದೇಶ ವರ್ಲ್ಡ್ ಮ್ಯಾಪಲ್ಲಿ ಸತ್ತು ಹೋದಂಗೆ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಒಂದು ಮಾತು. ಅದೇ ರೀತಿ ಸ್ಯಾಕ್ರಿಫೈಸ್ ಅಂದರೆ ಸಕ್ಸಸ್ ವಿತೌಟ್ ಸ್ಯಾಕ್ರಿಫೈಸ್ ಈಸ್ ನಥಿಂಗ್ ಅಂತ ಕರೀತಾರೆ. ಅಂದರೆ ಯಶಸ್ಸು ಬೇಕಂದರೆ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅದೇ ರೀತಿ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು, ಫ್ರೀಡಮ್ ಫೈಟರ್ಸು ತ್ಯಾಗವನ್ನು ಮಾಡಿದ್ದಾರೆ. ತ್ಯಾಗ ಮಾಡಲಿಲ್ಲ ಅಂದರೆ ನಮಗೇನು ಸಿಗೋಕ್ಕಾಗಲ್ಲ, ಯಶಸ್ಸು ಸಿಗೋಕ್ಕಾಗಲ್ಲ. ನಾವು ಪುರಾತನ ಭಾರತದಿಂದನೇ ನೋಡ್ತಾ ಬರ್ಬೋದು. ಕೌಶಿಕ ಮಹಾರಾಜ ನಮಗೆಲ್ಲ ಗೊತ್ತೇ ಇರ್ಬೋದು. ಕೌಶಿಕ ರಾಜ್ಯವನ್ನು ತ್ಯಾಗ ಮಾಡಿದ್ದಕ್ಕಾಗಿ ವಿಶ್ವಾಮಿತ್ರನಾದ. ಅದೇ ರೀತಿ ರಾಜ ಸಿದ್ಧಾರ್ಥ ರಾಜ್ಯವನ್ನು ತ್ಯಾಗ ಮಾಡಿ ಭೋಗವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಬುದ್ಧನಾದ. ಅದೇ ರೀತಿ ಎಷ್ಟೋ ಫ್ರೀಡಮ್ ಫೈಟರ್ಸ್ ತ್ಯಾಗ ಮಾಡಿದ್ದಕ್ಕಾಗಿ ಇವತ್ತು ನಾವು ಸ್ವಾತಂತ್ರ್ಯದ ಒಂದು ಈ ಗಾಳಿಯನ್ನು ಉಸಿರಾಡ್ತಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನ ಹೆಸರು ಚಂದ್ರಶೇಖರ್ ತಿವಾರಿ ಅಂತ. ಅವನೇನು ಮಾಡ್ತಾನೆ, ಬ್ರಿಟಿಷ್ ಪೊಲೀಸರಿಗೆ ಕಲ್ಲು ತಗೊಂಡು ಹೊಡಿತಾನೆ. ಅದಕ್ಕೆ ಅವನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಚಂದ್ರಶೇಖರ್ ತಿವಾರಿನ ಜಡ್ಜ್ ಕೇಳ್ತಾರೆ, ಎದಕ್ಕೆ ಪೊಲೀಸರಿಗೆ ಕಲ್ಲು ತಗೊಂಡು ಹೊಡೆದೆ, ನಿನ್ನ ಹೆಸರೇನು ಅಂತಂದೇಳಿ. ಅವಾಗ ಆ ಹುಡುಗ ಏನು ಹೇಳ್ತಾನೆ, ಚಿಕ್ಕ ಹುಡುಗ, 10 ವರ್ಷದ ಹುಡುಗ, ಅವನೇನು ಹೇಳ್ತಾನಂದರೆ ನನ್ನ ಹೆಸರು ಆಜಾದ್. ಅಂದರೆ ಆಜಾದ್ ಅಂತ ಎದಕ್ಕೆ ಹೇಳ್ತಾನಂದರೆ ನಮಗೆ ಫ್ರೀಡಮ್ ಬೇಕು, ಅದಕ್ಕೋಸ್ಕರ ನನ್ನ ಹೆಸರು ಆಜಾದ್ ಅಂತ ಹೇಳ್ತಾನೆ. ಜಡ್ಜಿಗೆ ಕೋಪ ಬಂತು. ಅದಕ್ಕೆ ಕೇಳಿದ, ನಿನ್ನ ಮನೆ ಎಲ್ಲಿದೆ ಅಡ್ರೆಸ್ಸು, ನನಗೆ 12 ಚಾಟಿ ಏಟ್ ಕೊಡ್ತೀವಿ ಅಂತ ಹೇಳ್ತಾನೆ. ಅವಾಗ ಆ ಬಾಲಕ ಹೇಳ್ತಾನೆ, ಇಡೀ ಭಾರತವೇ ನನ್ನ ಮನೆ, ನನಗೆ ಫ್ರೀಡಮ್ ಬೇಕಾಗಿದೆ, ಆದ್ದರಿಂದ ಈಗ ಸದ್ಯಕ್ಕೆ ನನಗೆ ಜೈಲಿದೆ ಅಲ್ಲ, ಜೈಲೇ ತವ್ರ ಮನೆ, ಅದಕ್ಕಾಗಿ ಅಲ್ಲಿರ್ತೀನಿ, ಅಡ್ರೆಸ್ ಬರ್ಕೊಳ್ರಿ ಅಂತ ಹೇಳ್ತಾನೆ. ಅವಾಗ ಜಡ್ಜಿಗೆ ಇನ್ನೂ ಕೋಪ ಬಂದು ಇವನಿಗೆ ಚಾಟಿ ಏಟ್ನ ಕೊಡಿ ಅಂತ ಹೇಳ್ತಾನೆ. ಅವಾಗ 12 ಚಾಟಿ ಏಟ್ ಕೊಟ್ಟಾಗ ಆ ಹುಡುಗ 12 ಚಾಟಿ ಏಟ್ ಓಡಿಸ್ಕೊಳಕ್ಕಾರ ಒಂದೇ ಮಾತರಂ ಅಂತ ಒಂದು ಘೋಷಣೆಯನ್ನು ಕೂಗ್ತಾನೆ. ಆ ಒಂದೇ ಮಾತರಮ್ಮನ ಘೋಷಣೆ ಕೂಗಿದಾಗ ಏನೋ ಬ್ರಿಟಿಷಿಗೆ ಇನ್ನೂ ಸಿಟ್ಟು ಬರುತ್ತೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಬ್ಯಾಂಡೇಜ್ ಇರುತ್ತಲ್ಲ, ಅಂದರೆ ಚಾಟಿ ಏಟ್ ಹೊಡ್ಸ್ಕೊಂಡಿರ್ತಾನಲ್ಲ, ಅವನಿಗೆ ಬ್ಯಾಂಡೇಜ್ ಬ್ರಿಟನ್ ರಾಣಿ ಇದಲ್ಲ ಅವಳಿಗೆ ಕೊಟ್ಟು ಹೇಳ್ರಿ, ಯಾಕಂದರೆ ನಿಮ್ಮ ಬ್ರಿಟನ್ ರಾಣಿಯ ಬೂಟ್ನಕ ಕೆಲಸ ನಾನು ಮಾಡಲ್ಲ, ನೀವು ಮಾಡ್ತೀರಿ ಅಂತಂದೇಳಿ ಹೇಳಿದ ವ್ಯಕ್ತಿ ಯಾರಂದರೆ ಚಂದ್ರಶೇಖರ್ ಆಜಾದ್. ಆ ಒಂದು ಗುಂಡಿಗೆಯಿಂದ ಇಟ್ಕೊಂಡು ದೇಶಕ್ಕಾಗಿ ತನ್ನ ಒಂದು ಶಿಕ್ಷೆಯನ್ನು ಅನುಭವಿಸಿ ದೇಶಕ್ಕಾಗಿ ತ್ಯಾಗ ಮಾಡಿದ ಚಂದ್ರಶೇಖರ್ ಆಜಾದನ್ನು ಇವತ್ತು ನಾವು ನೆನೆಸ್ಕೋಬೇಕು. ಅದೇ ರೀತಿ ಏನ್ಷಿಯಂಟ್ ಇಂಡಿಯಾ ಎಷ್ಟೋ ಸಾಧನೆಗಳನ್ನು ಮಾಡಿದೆ. ನಾನು ಹೇಳಿದೆ ಆಗಲೇ, ಝೀರೋ ಕೊಡ್ತು. ಆಮೇಲೆ ಗ್ರಾವಿಟಿ, ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಕೇಳಿದ್ರೆ ಎದೆ ಉಪ್ಸ್ಕೊಂಡು ಹೇಳ್ತೀವಿ, ಡಿಸ್ಕವರ್ಡ್ ಗ್ರಾವಿಟಿ ಅಂದರೆ ಐಸಾಕ್ ನ್ಯೂಟನ್ ಅಂತ. ಬಟ್ ಭಾಸ್ಕರಾಚಾರ್ಯ ಬಿಫೋರ್ 1600 ಇಯರ್ಸ್ ಅಗೋ, ಅಂದರೆ ನ್ಯೂಟನ್ಗಿನ 1000 ವರ್ಷಗಿನ ಮುಂಚೆ ಗ್ರಾವಿಟಿ, ಗುರುತ್ವಾಕರ್ಷಣ ಬಲವನ್ನು ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದ. ಅದ್ರ ಬಗ್ಗೆ ನಮಗೆ ಯಾರು ತಿಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ವೆಸ್ಟರ್ನ್ ಮೀಡಿಯಾ ಜೊತೆಗೆ ಹೋಗ್ಬಿಟ್ಟಿದ್ದೀವಿ. ಅಂದರೆ ಇಂಡಿಯಾದವ್ರು ನಾವೇನು ಮಾಡ್ತೀವಿ, ನಮ್ಮ ದೇಶದಲ್ಲಿ ಓದ್ತೀವಿ, ನಮ್ಮ ದೇಶದಲ್ಲೆಲ್ಲ ಮಾಡ್ತೀವಿ, ಆಪರ್ಚುನಿಟಿ ಸಿಗಲ್ಲ ಅಂತ ಹೇಳ್ತೀವಿ. ಬೇರೆ ದೇಶಕ್ಕೆ ಹೋಗಿ ಏನು ಮಾಡ್ತೀವಿ, ಅಲ್ಲಿ ಆಪರ್ಚುನಿಟಿ ಸಿಗ್ತವೆ, ಫ್ರೀಡಮ್ ಇದೆ ಅಂತಂದೇಳಿ ಅಲ್ಲೋಗಿ ಕೆಲಸಕ್ಕೆ ಹೋಗ್ತೀವಿ. ಅಂದರೆ ನಮ್ಮ ದೇಶದಲ್ಲಿ ಹೋಗ್ಬಿಟ್ಟು ಇನ್ನೊಂದು ದೇಶನ ಉದ್ಧಾರ ಮಾಡೋದು ಎಷ್ಟು ಸರಿ ಅಂತ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶನ ನಾವು ಉದ್ಧಾರ ಮಾಡಬೇಕು, ಅಂದರೆ ನಮ್ಮ ದೇಶಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ಒಬ್ಬ ಮನುಷ್ಯ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದೇ ರೀತಿ ದೇಶಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಿ ಸಾಯ್ಬೇಕಂತಂದೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದೇ ರೀತಿ ಏನ್ಷಿಯಂಟ್ ಇಂಡಿಯಾದಲ್ಲಿ ತಕ್ಷಶಿಲಾ, ನಳಂದ ಅಂತ ವಿಶ್ವವಿದ್ಯಾಲಯಗಳಿದ್ವು. ಕೇಳಿದಿರಲ್ಲ, ನಳಂದ, ತಕ್ಷಶಿಲಾ ಅಂತಂದೇಳಿ.
ಯಾವಾಗ ಬ್ರಿಟಿಷರು ವೆಸ್ಟರ್ನ್ ಏನು ವರ್ಡ್ ಇದೆ ಅಲ್ಲ, ಅವರು ಡೆವಲಪ್ ಅಂದರೆ ಎವಲ್ಯೂಷನ್ನಲ್ಲಿದ್ದಾಗ ನಾವಿಲ್ಲಿ ನಳಂದ ತಕ್ಷಶಿಲಾ ಅಂತ ಯೂನಿವರ್ಸಿಟಿಗಳನ್ನು ಕಟ್ಟಿಸಿ ಹ್ಯೂಮನ್ ಡಿಸ್ಕವರಿ ಬೌಂಡ್ರೀಸ್ನ ತಳ್ತಾ ಇದ್ವಿ. ಅದೇ ರೀತಿ ನಳಂದ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಬರಬೇಕಂದ್ರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ಈಗೆಲ್ಲ ನಾವು ಇಲ್ಲೆಲ್ಲ ಏನು ಎಂಟ್ರೆನ್ಸ್ ಎಕ್ಸಾಮ್ ಬರ್ತಿದ್ವಲ್ಲ, ಅದೇ ರೀತಿ ನಳಂದ ತಕ್ಷಶಿಲಾ ಎಕ್ಸಾಮ್ ಬರಿಬೇಕಂದ್ರೆ ಬೇರೆ ಬೇರೆ ದೇಶದಿಂದ, ಸುಮಾತ್ರ, ಬಾಲಿ, ಮತ್ತು ಆ ಕಡೆ ಇಂಡೋನೇಷ್ಯಾ ಅಂತ, ಸುಮಾತ್ರ ಅಂದರೆ ಇಂಡೋನೇಷ್ಯಾ ಈಗ ಸದ್ಯಕ್ಕೆ, ಅಲ್ಲ ಆ ದೇಶಗಳಿಂದ ಎಲ್ಲ ಬರ್ತಿದ್ರು. ಅಂದರೆ ನಳಂದ ಮೊನ್ನೆ ನಾನೊಂದು ಬುಕ್ ಓದ್ತಿದ್ದೆ, ಅದರಲ್ಲಿ ನಳಂದ ವಿಶ್ವವಿದ್ಯಾಲಯ ಎಲ್ಲ ಉಪನಿಷತ್ಗಳ ಪಂಡಿತನಾಗಿದ್ದು ಅವನ್ನ ಸೋಲಿಸಿದ್ರೆ ಮಾತ್ರ ನಿಮಗೆ ಒಳಗೆ ಎಂಟ್ರಿ ಸಿಗ್ತಿತ್ತು. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್. ಅಂಥ ದೊಡ್ಡ ದೊಡ್ಡ ಮಹಾನ್ ವಿಶ್ವವಿದ್ಯಾಲಯಗಳಿದ್ದ ನಮ್ಮ ನೆಲ ಭಾರತ ನೆಲ. ಅದೇ ರೀತಿ ನೆಕ್ಸ್ಟ್ ನಾವು ಈಗ ಪ್ರೆಸೆಂಟ್ ಇಂಡಿಯಾಗೆ ಬಂದರೆ ನಾವೇನು ಸಾಧನೆ ಮಾಡಿದ್ದೀವಿ ಅಂತ ಹೇಳೋದಾದರೆ, ಬ್ರಿಟಿಷರ ಒಂದು ಕೊಲೋನಿಯಲ್ ಆಪರೇಷನ್ನಿಂದ, ಬ್ರಿಟಿಷರ ಗುಲಾಮಿಕೆಯಿಂದ ಹೊರಗೆದ್ದು ನಾವು ಇವತ್ತೊಂದು ಲೀಡಿಂಗ್ ಎಕನಾಮಿ ಆಗಿದ್ದೀವಿ. ಅದೊಂದು ಹೆಮ್ಮೆಯ ಸಂಗತಿ. ಎಕನಾಮಿಸ್ಟ್ ಉತ್ಸಾಹ ಪಟ್ನಾಯ್ಕ್ ಅಂತ ಒಬ್ಬರು ಲೇಡಿ ಎಕನಾಮಿಸ್ಟು, ಅವ್ರ ಮೊನ್ನೆ ಒಂದು ಸಂಶೋಧನೆ ಮಾಡಿದ್ದಾರೆ. ಏನಂದರೆ, ಬ್ರಿಟಿಷರು 200 ವರ್ಷ ಆಳಿದ್ರು ನಮ್ಮನ್ನ. 1765ರಿಂದ 1938ವರೆಗೆ ಇವರು ಒಂದು ಪೀರಿಯಡ್ ತಗೊಂಡಿದ್ದಾರೆ. ಈ ಒಂದು ಪೀರಿಯಡ್ನಲ್ಲಿ ಬ್ರಿಟಿಷರು ಭಾರತದಿಂದ ಎಷ್ಟು ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋದ್ರು ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿದರೆ $45 ಟ್ರಿಲಿಯನ್ ಬರುತ್ತೆ. ಅಂದರೆ ಭಾರತದ 15 ಪಟ್ಟು GDP, ಬ್ರಿಟನ್ನ 16 ಪಟ್ಟು GDP ಆಗುತ್ತೆ. ಅಂದರೆ ಬ್ರಿಟಿಷರು ನಮಗೆ ಎಷ್ಟು ಮೋಸ ಮಾಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಹಾಗೆ ಭಾರತ ಈ ಒಂದು ಉತ್ಕಟ ಪರಿಸ್ಥಿತಿಯಿಂದ ಮೇಲೆದ್ದು ಇವತ್ತು ಸಾಧನೆ ಮಾಡ್ತಿದೆ ಅಂದ್ರೆ ಇದೊಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಇವತ್ತು ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅಂದರೆ ಕಂಡಕ್ಟರ್ಸು, ಇನ್ಸುಲೇಟರ್ಸ್ ಎಲ್ಲ ನಮಗೆ ಗೊತ್ತೇ ಇದೆ. ಅಂದರೆ ಕಂಡಕ್ಟರ್ಸ್ ಅಂದರೆ ಹೀಟ್ ಪಾಸ್ ಮಾಡ್ತವೆ, ಇನ್ಸುಲೇಟರ್ಸ್ ಅಂದರೆ ಹೀಟ್ ಪಾಸ್ ಮಾಡಲ್ಲ. ಅದೇ ರೀತಿ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ನ ನಾವು ಎದ್ರಲ್ಲಿ ಬಳಸ್ತೀವಿ ಅಂದರೆ ಕಂಪ್ಯೂಟರ್ಸು, ಮೊಬೈಲು, ಡಿವೈಸಸ್ನೆಲ್ಲ ಬಳಸ್ತೀವಿ. ಇದನ್ನು ಭಾಳ ಮ್ಯಾನುಫ್ಯಾಕ್ಚರ್ ಮಾಡೋದು ತೈವಾನ್ನಲ್ಲಿ. ಸೊ ಈಗ ಡಿಪ್ಲೊಮ್ಯಾಟಿಕ್ ಟರ್ನ್ ಏನಾಗಿದೆ ಅಂದರೆ, ತೈವಾನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಚೈನಾ ಪ್ರಯತ್ನ ಪಡ್ತಿದೆ. ಇದರಿಂದ ಏನಾಗುತ್ತೆ, ಭಾರತಕ್ಕೆ ಒಂದು ಡಿಪ್ಲೊಮ್ಯಾಟಿಕ್ ಓವರ್ ಟರ್ನ್ ಆಗುತ್ತೆ. ಇದರಿಂದ ಚೈನಾ ಫ್ರಂಟ್ ಹೋಗ್ಬಿಡುತ್ತೆ. ಅದಕ್ಕಾಗಿ ಮೊನ್ನೆ ತೈವಾನ್ನ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತಾಡಿ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟ್ರು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ $10 ಬಿಲಿಯನ್ ಇನ್ವೆಸ್ಟ್ ಮಾಡಿದ್ದಾರೆ. ಇದರಿಂದ 2047ರಲ್ಲಿ ಏನು ವಿಕಸಿತ ಭಾರತದ ಥೀಮ್ ಇದೆಯಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ನಮಗೆ ಹೇಳಿದೆ. ಅಂದರೆ 20% ಲಾಭ ಆಗುತ್ತೆ ನಮಗೆ ಇದರಲ್ಲಿ. ಇದೊಂದು ಹೆಮ್ಮೆಯ ವಿಚಾರ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಆಯಿತು. ನೆಕ್ಸ್ಟು ಈಗ ಪ್ಲಾಸ್ಟಿಕ್ ಸರ್ಜರಿ ಎಲ್ಲರಿಗೂ ಗೊತ್ತಾಯ್ತಲ್ಲ. ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿನ ಮನ್ಮನೆ ಕಂಡಿಡಿದ್ರು ಅಂತ ನಾವು ಹೇಳ್ತೀವಿ. ಆದರೆ ಸುಶ್ರುತ ಸಂಹಿತೆಯಲ್ಲಿ ಸುಶ್ರುತ ಅವರು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಅವಾಗೇ ಹೇಳಿದ್ದಾರೆ. ಅಂದರೆ ಮಸಲ್ ಮಾಸನ್ನು ತಗೊಂಡು ಪ್ಲಾಸ್ಟಿಕ್ ಸರ್ಜರಿ ಹೇಗೆ ಮಾಡೋದನ್ನು ಹೇಳಿದ್ದಾರೆ. ಆದರೆ ಈಗೆಲ್ಲ ನಾವು ಬಯೋ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀವಿ, ಅದು ಕ್ಯಾನ್ಸರಸ್ ಆಗುತ್ತೆ. ಹಾಗೂ ಕೋವಿಡ್-19 ಸಂದರ್ಭದಲ್ಲಿ ಭಾಳ ದುಃಖಿತವಾದ ಪರಿಸ್ಥಿತಿ ಆಗಿತ್ತದು. ಆವಾಗ ಎಲ್ಲ ದೇಶಗಳ ಎಲ್ಲ ಈ ವರ್ಲ್ಡ್ನಲ್ಲಿ ಏನು ಮ್ಯಾಪ್ ಇದೆಯಲ್ಲ, ಈ ಎಲ್ಲ ದೇಶಗಳು ತಮ್ಮಲ್ಲಿ ಲಾಕ್ಡೌನ್ ಮಾಡ್ಕೊಂಡ್ಬಿಟ್ಟಿದ್ವು. ಅಂದರೆ ಬೇರೆ ದೇಶಕ್ಕೆ ಏನು ವೀಸಾ, ಪಾಸ್ಪೋರ್ಟ್, ಏರೋಪ್ಲೇನ್ಸ್ ಎಲ್ಲ ಲಾಕ್ಡೌನ್ ಆಗಿಬಿಟ್ಟಿದ್ವು. ಅಂದರೆ ನಮ್ಮ ಮನೆಯಿಂದನೂ ಹೊರಗೆ ಬರೋ ಪರಿಸ್ಥಿತಿ ಇದ್ದಿದ್ದಿಲ್ಲ. ಆವಾಗ ವ್ಯಾಕ್ಸಿನ್ ಬೇಕಾಗಿತ್ತು. ನಾವು ಇಂಡಿಯಾದವರು ಕೋವ್ಯಾಕ್ಸಿನು ಮತ್ತು ಕೋವಿಶೀಲ್ಡ್ ಅಂತ ವ್ಯಾಕ್ಸಿನ್ಗಳನ್ನು ಹೊರಗೆ ತಂದ್ವಿ. ಅದೇ ರೀತಿ ಜಗತ್ತಿನಲ್ಲಿ 5 ಮಾತ್ರ ದೇಶಗಳು ವ್ಯಾಕ್ಸಿನೇಷನ್ನ ತಮ್ಮ ಸ್ವಂತ ಬಲದ ಮೇಲೆ ಕಣ್ಣಿಡ್ಕೊಂಡ್ವು. ಅದರಲ್ಲಿ ನಮ್ಮ ಭಾರತವೂ ಒಂದು. ಅದರಲ್ಲಿ ಯಾವ್ಯಾವ ದೇಶಗಳು ಬರುತ್ತೆ ಅಂದರೆ, USA ವ್ಯಾಕ್ಸಿನೇಷನ್ ಫಸ್ಟ್ ಕಂಡುಹಿಡಿದಿದ್ದು, ಸೆಕೆಂಡ್ ಚೈನಾ ಅಂತ ಅವ್ರದೇ ವೈರಸ್, ಅದೇನು ಹೊಸ ಏನು ಆಶ್ಚರ್ಯಕರ ಸಂಗತಿ ಇಲ್ಲ, ಯಾಕಂದರೆ ವ್ಯಾಕ್ಸಿನೇಷನ್ ಇದ್ದೇ ಇರುತ್ತೆ. ಅದು ಮೂರನೇದು ನಮ್ಮ ಭಾರತ ಕೋವ್ಯಾಕ್ಸಿನು ಕೋವಿಶೀಲ್ಡ್ ಕಂಡುಹಿಡಿದು ಏನು ಮಾಡ್ತು, ತನ್ನಷ್ಟಿಗೆ ಅಂದರೆ ತನಿಗೆ ತಾನೇ ಬಳಸ್ಕೊಳ್ಳದೆ ಬೇರೆ ಬೇರೆ ಬಡ ರಾಷ್ಟ್ರಗಳೇನಿದ್ವಲ್ಲ, ಗಯಾನಾ, ಕೇನ್ಯಾ, ಆಫ್ರಿಕನ್ ಯೂನಿಯನ್ ಕಂಟ್ರೀಸು, ವೆಸ್ಟ್ ಇಂಡೀಸ್ ಗ್ರೂಪ್ ಆಫ್ ಐಲ್ಯಾಂಡ್ಸು, ಇವಕ್ಕೆಲ್ಲ ವ್ಯಾಕ್ಸಿನೇಷನ್ನ ಫ್ರೀಯಾಗಿ ಸಪ್ಲೈ ಮಾಡ್ತು. ಇದರಿಂದ ಏನಾಗುತ್ತೆ, ಏನ್ಷಿಯಂಟ್ ಭಾರತ ಅಂದರೆ ನಮ್ಮ ಪುರಾತನ ಭಾರತದ ಏನು ಐಡಿಯಾಲಜಿ ಇದೆಯಲ್ಲ, ವಸುದೇವ ಕುಟುಂಬಕಂ ಅನ್ನೋದು, ಅದನ್ನು ಭಾರತ ಉಳಿಸ್ಕೊಳ್ತು. ಹಾಗೂ ಇಡೀ ಜಗತ್ತಿಗೆ ಏನು ಸಂದೇಶ ಕೊಡ್ತಂದರೆ, ಬಾರ್ಡ್ರಿಂದ ಕಂಟ್ರಿ ಮಾಡೋದು ಮುಖ್ಯ ಅಲ್ಲ, ಹ್ಯುಮ್ಯಾನಿಟಿಯಿಂದ ಒಂದು ಕಂಟ್ರಿನನ್ನು ಬಿಲ್ಡ್ ಮಾಡಬೇಕು ಅಂತಂದೇಳಿ ಕೋವಿಡ್-19 ಸಂದರ್ಭದಲ್ಲಿ ಭಾರತ ಇಡೀ ಜಗತ್ತಿಗೆ ತೋರಿಸ್ತು. ಅದರ ನಂತರ ಇಷ್ಟೆಲ್ಲ ನಾವು ಸಾಧನೆ ಮಾಡಿದ್ರು ಇಲ್ಲಿಗೆ ನಿಲ್ಬಾರ್ದು, ನಾವು ಇನ್ನು ಮುಂದೆ ಹೋಗಬೇಕು. ನಾಳೆ ಭಾರತದ ಭವಿಷ್ಯದ ಶಿಲ್ಪಿಗಳು ಹೆಂಗಿರ್ಬೇಕಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನಾವು ಇಂಡಿಯಾದ. ಫಸ್ಟ್ ನಾವು ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಇಂಡಿಯಾಗೆ. ಹಿಮಾಲಯ ಪರ್ವತಗಳಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಹಾಗೂ ರಾಜಸ್ಥಾನದ ಮರುಭೂಮಿಯಿಂದ ಹಿಡಿದು ಈಶಾನ್ಯ ರಾಜ್ಯಗಳ ಅರಣ್ಯವರೆಗೆ ಪ್ರತಿಯೊಬ್ಬ ನಾಗರಿಕನನ್ನು ಹೆಮ್ಮೆಯಿಂದ ಕೂಡಿರತಕ್ಕಂಥ ಒಬ್ಬ ಭಾರತವನ್ನು ನಿರ್ಮಾಣ ಮಾಡಬೇಕು. ಇದೇ ವಿಕಸಿತ ಭಾರತದ 2047ರ ಒಂದು ಥೀಮ್ ಆಗಿದೆ. ಇದನ್ನು ನಾವೆಲ್ಲರೂ ಒಂಥರ ಯಶಸ್ಸನ್ನು ಪಡಿಸೋಣ, ಸಾಧನೆಯನ್ನು ಮಾಡಿಸೋಣ ಅಂತ ಹೇಳ್ತಾ ಒಮ್ಮೆ ಜೋರಾಗಿ ಕೈ ಬೀಸಿ ಆಕಾಶಕ್ಕೆ ಒಂದೇ ಜೋರಾಗಿ ಒಂದೇ. ಥ್ಯಾಂಕ್ ಯು. ನೀವುಗಳು ಈ ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆ, ನೀವು ವಿದ್ಯಾರ್ಥಿಗಳ ದಿಸೆಯಲ್ಲಿ ಈ ಥರ ಆದರೆ
100% ವಿಶ್ವದಿನ ಬಲಿಷ್ಠ ಭಾರತ ಆಗ್ಲಿಕ್ಕೆ ಎರಡು ಮಾತಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ರಾಹುಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೋರಾಗಿ ಒಮ್ಮೆ ಚಪ್ಪಲಿ ತಡ್ತಾ ನಾವು ನೋಡಿ, ಅವನೇನು ಕೇವಲ 8ನೇ ತರಗತಿ, ಈ 8ನೇ ತರಗತಿ ಈ ಒಂದು ವಯಸ್ಸಿಗೆ ಇಷ್ಟು ಜ್ಞಾನ ಪಾಂಡಿತ್ಯ ಇದೆ. ಓದುವಂತ ಹವ್ಯಾಸ ಬೆಳೆಸ್ಕೊಂಡಿದ್ದಾನೆ. ಪುಸ್ತಕಗಳನ್ನು ಓದಬೇಕು, ಪುಸ್ತಕದಲ್ಲಿ ಓದಿದಂತ ನಮ್ಮ ಮಸ್ತಕದಲ್ಲಿ ಇಟ್ಕೊಳ್ಬೇಕು, ಅಂದಾಗ ಮಾತ್ರ ಜ್ಞಾನ ಪಂಡಿತರಾಗಲಿಕ್ಕೆ ಸಾಧ್ಯತೆ ಇದೆ. ನಿರರ್ಗಳವಾಗಿ ಯಾವುದನ್ನು ಕಂಠಪಟ ಹಾಕಿದ್ರೆ ಟೆಂಪರವರಿ ನಾಲೆಜ್, ತಿಳ್ಕೊಂಡು ಓದಿದ್ರೆ ಅದು ಪರ್ಮನೆಂಟ್ ನಾಲೆಜ್. ಹಾಗಾಗಿ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ಕೊಳ್ರಿ ಅಂತ ನಾನು ಶುಭಾಶಯ ಕೊಡುತ್ತೇನೆ.